ಪಾದಚಾರಿ ಮಾರ್ಗದಲ್ಲಿ ಅಪಾಯಕಾರಿ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸಲಾಗಿದೆ. ಜನಪ್ರದೇಶದಲ್ಲಿ ಏನಿದಾವೆ ಅಲ್ಲ ಅಲ್ಲೆಲ್ಲ ಟ್ರಾನ್ಸ್ಫಾರ್ಮರ್ಗಳ ಅಳವಡಿಕೆಗೆ ಪರ್ಮಿಷನ್ನೇ ಇಲ್ಲ. ಪಾದಚಾರಿ ಮಾರ್ಗದಲ್ಲಿ ಅಪಾಯಕಾರಿ ಟ್ರಾನ್ಸ್ಫಾರ್ಮರ್ಗಳ ಏನಿದಾವೆ ಅದು ತೆರವು ಮಾಡಬೇಕು, ಅದಕ್ಕೆ ಪರ್ಮಿಷನ್ ಇಲ್ಲ. ಜನಪ್ರದೇಶದಲ್ಲಿ ಈ ಟ್ರಾನ್ಸ್ಫಾರ್ಮರ್ಗಳ ಅಳವಡಿಕೆಗೆ ಪರ್ಮಿಷನ್ ಇಲ್ಲ, ಆದರೂ ಕೂಡ ಅಲ್ಲಿ ಇದೆ. ಕೋರ್ಟ್ ಆದೇಶ ಪಾಲಿಸದೆ ಟ್ರಾನ್ಸ್ಫಾರ್ಮರ್ ಅಳವಡಿಕೆ ಮಾಡಲಾಗಿದೆ. HBR ಲೇಔಟ್ನ ಹೆಣ್ಣೂರು ರಸ್ತೆಯಲ್ಲಿರುವ ಟ್ರಾನ್ಸ್ಫಾರ್ಮರ್ ಇದು. ಸ್ವಚ್ಛ ಬೆಂಗಳೂರು ಅಭಿಯಾನದಡಿಯಲ್ಲಿ ತೆರವು ಅಂತ ಹೇಳಿ ಬೆಸ್ಕಾಂ ಹೇಳ್ತಾ ಇದೆ. ಇಷ್ಟು ದಿನ ಆದರೂ ಟ್ರಾನ್ಸ್ಫಾರ್ಮರ್ ತೆರವು ಮಾಡ್ತಾ ಇಲ್ಲ ಬೆಸ್ಕಾಂ. ಪಾದಚಾರಿಗಳು ಓಡಾಡುವ ಬಳಿ ಟ್ರಾನ್ಸ್ಫಾರ್ಮರ್ ಅಳವಡಿಕೆ ಮಾಡಲಾಗಿದೆ. ಆ ವೈರ್ಗಳೆಲ್ಲ ನೇತಾಡ್ತಾ ಇದ್ದಾವೆ ಕೆಳಗಡೆ. ಕೇವಲ 100 ಮೀಟರ್ ಏನು ಅಂತರದಲ್ಲಿ 3 ಟ್ರಾನ್ಸ್ಫಾರ್ಮರ್ಗಳೇ ಇದ್ದಾವೆ. 100 ಮೀಟರ್ ಅಂತರದಲ್ಲಿ ಜನರ ಕೈಗೆ ತಾಕುವ ರೀತಿ ಈ ಕೇಬಲ್ಗಳು ನೇತಾಡ್ತಾ ಇದ್ದಾವೆ. ಶಾಕ್ ಹೊಡೆದ್ರೆ ಕೂಡಲೇ ಟ್ರಾನ್ಸ್ಫಾರ್ಮರ್ ಏನಿದಾವೆ ತೆರವು ಮಾಡಿ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಕೋರ್ಟ್ ಆದೇಶ ಏನು ಕೋರ್ಟ್ ಇದೆ, ಕೋರ್ಟ್ನ ಆದೇಶ ಕೂಡ ಪಾಲಿಸದೆ ಆ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಸೊ ಅವನ್ನು ತೆಗಿಬೇಕು. ನೀವು ವೈರ್ಗಳು ನೋಡಿ, ಅಲ್ಲಿ ಜನಗಳು ಹೋಗ್ಬಿಟ್ರೆ ಕೈಗೆ ಸಿಕ್ಬಿಡ್ತವೆ, ಮಿಸ್ಸಾಗಿ ಹಿಡಿದು ಬಿಟ್ರೆ ಕತೆ ಏನು? ಸೊ ಈಗ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಸ್ಥಳೀಯರಿಂದ. ಫುಟ್ಪಾತ್ ಮೇಲೇ ಇದೆ, ಅಲ್ಲಿ ನಡ್ಕೊಂತ ಹೋಗುವಾಗ ಅಥವಾ ಮಳೆ ಬಂದಾಗ ಏನೋ ವೈರ್ಗೆ ಆ ಕರೆಂಟ್ ಪಾಸ್ ಆಗಿ ಜೀವಗಳಿಗೆ ಹಾನಿ ಆದರೆ. ಎಸ್ ವಿನೋದ್ ಕಮ್ತರ್ ನಮ್ಮ ಪ್ರತಿನಿಧಿ ಇದರಿಂದ ವಾಕ್ಥ್ರೋ ಮಾಡಿದ್ದಾರೆ, ಆ ಸ್ಥಳದಿಂದ ನೋಡ್ಕೊಂಬನ್ನಿ. ಜನರ ಬಲಿಗಾಗಿ ಕಾದು ಕುಳಿತಿವೆ ಒಂದು ಟ್ರಾನ್ಸ್ಫಾರ್ಮರ್ಗಳು. ಅಂದ್ರೆ ಸಾರ್ವಜನಿಕ ಓಡಾಟ ಸ್ಥಳದಲ್ಲಿ ಅನಧಿಕೃತವಾಗಿ ಒಂದು ಟ್ರಾನ್ಸ್ಫಾರ್ಮರ್ಗಳ ಅಳವಡಿಕೆ ಮಾಡ್ತಾರೆ. ಈಗ ನಾನು ಇಲ್ಲಿ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಒಂದು ಹೆಣ್ಣೂರು ರಸ್ತೆಯಲ್ಲಿ ಬರ್ತಕ್ಕಂಥದ್ದು ಇದು ಮುಖ್ಯ ರಸ್ತೆ, ಅಂದ್ರೆ ಫುಟ್ಪಾತ್ ಇದೆ. ಈ ಒಂದು ಫುಟ್ಪಾತ್ ಮೇಲೆ ಈ ತರ ಒಂದು ಟ್ರಾನ್ಸ್ಫಾರ್ಮರ್ಗಳು ಹಾಕಿದ್ದಾರೆ. ನೋಡ್ತಾ ಇರ್ಬೋದು ಯಾವ ತರ ಒಂದು ಫುಟ್ಪಾತ್ ಜನಗಳು ಓಡ್ತಕ್ಕಂಥ ಜಾಗದಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇದು ಮೇನ್ ರೋಡ್, ಮುಖ್ಯ ರೋಡ್ ಆಗಿರುವ ಕಾರಣದಿಂದ ಈ ಕಡೆ ವಾಹನಗಳು ಬರ್ತವೆ, ಈ ಕಡೆಯಿಂದ ವಾಹನಗಳು ಬರ್ತವೆ. ವಾಹನಗಳು ಬರೋ ಕಾರಣದಿಂದ ಒಂದು ಪಕ್ಕದಲ್ಲಿ ಒಂದು ಏನು ಫುಟ್ಪಾತ್ ಮಾಡಿದ್ದಾರೆ ಪಾದಚಾರಿಗಳು ಓಡಾಡಕ್ಕೆ, ಬಸ್ ಸ್ಟಾಪಿಗೆ ಬರೋಕ್ಕೆ. ಆ ಒಂದು ಮಾರ್ಗದಲ್ಲಿ ಸತತ 3 ಒಂದು ಟ್ರಾನ್ಸ್ಫಾರ್ಮರ್ಗಳನ್ನ ಅಕ್ಕಪಕ್ಕ ಅಂದ್ರೆ ಸ್ವಲ್ಪ ಗ್ಯಾಪ್ನ ಅಕ್ಕಪಕ್ಕದಲ್ಲಿ ಈ ಒಂದು ಟ್ರಾನ್ಸ್ಫಾರ್ಮರ್ಗಳನ್ನ ಹಾಕಿದ್ದಾರೆ. ಅಲ್ಲಿ ನೋಡ್ತಿರೋ ಮಹಿಳೆಯರು ಯಾವ ತರ ಬರ್ತಿದ್ದಾರೆ, ಯಾಕಂದ್ರೆ ಇದೇ ತರ ಒಂದು ಜನಗಳು ಓಡಾಡುವ ಜಾಗದಲ್ಲಿ ಆಸ್ ಹೈಕೋರ್ಟ್ ಒಂದು ಸೂಚನೆ ಪ್ರಕಾರ, ಒಂದು ಆದೇಶದ ಪ್ರಕಾರ ಜನರ ಓಡಾಟ ಜಾಗದಲ್ಲಿ ಪಾದಚಾರಿ ಮಾರ್ಗದಲ್ಲಿ ಈ ತರ ಕೆಳಗಡೆ ಒಂದು ಟ್ರಾನ್ಸ್ಫಾರ್ಮರ್ನ ಅಳವಡಿಕೆ ಮಾಡಬಾರ್ದು ಅಂತ ಒಂದು ಹೈಕೋರ್ಟ್ ಸೂಚನೆ. ಇಷ್ಟಾದ್ರೂ ಸಹ ಒಂದು ಹೈಕೋರ್ಟ್ ಸೂಚನೆಯನ್ನ ನಾವು ಅಧಿಕರಿಸಿ ಒಂದು ಬೆಸ್ಕಾಂ ಅಧಿಕಾರಿಗಳು ಒಂದು ಈ ತರ ಒಂದು ಟ್ರಾನ್ಸ್ಫಾರ್ಮರ್ ಅದು ನೋಡಿ ಯಾವ ತರ ಕೇಬಲ್ಗಳಿವೆ, ಎಷ್ಟೊಂದು ಹೈ ವೋಲ್ಟೇಜ್ ಕೇಬಲ್ಗಳಿವೆ, ಅಂದ್ರೆ ಹೈ ವೋಲ್ಟೇಜ್ ತಂತಿಗಳಿವೆ. ಅಲ್ಲಿ ಒಂದು ಈ ತರ ಒಂದು ಹಾಕಿದ್ದಾರೆ. ಈಗಾಗಲೇ ಒಂದು ಸಚಿವರನ್ನು ಕೇಳಿದ್ರು ಸಹ ನಾವು ತೆರವು ಮಾಡ್ತಿದೀವಿ ಅಂದ್ಬಿಟ್ಟು ಹೇಳ್ತಾರೆ. ಅದು ಎಲ್ಲಿ ತೆರವು ಮಾಡ್ತಿದ್ದಾರೆ ಕಾಣಲ್ವಾ? ಇದು ಇಲ್ಲಿ ನೋಡಿ ಜನಗಳು ನಡ್ಕೊಂಡು ಓಡಾಡ್ಕೊಂಡು ಬರ್ತಾರೆ ಇಲ್ಲಿ. ಯಾಕಂದ್ರೆ ಇದು ಪಕ್ಕದಲ್ಲಿ ಮುಖ್ಯ ರಸ್ತೆಯಲ್ಲಿ ಇಲ್ಲಿ ವಾಹನಗಳು ಬಂದ್ರೆ ಮತ್ತೆ ಜನಗಳು ಎಲ್ಲಿ ಓಡಾಡಬೇಕು? ಜನಗಳು ಓಡಾಡೋ ಜಾಗದಲ್ಲಿ ಈ ಒಂದು ಅನಧಿಕೃತವಾಗಿ ಟ್ರಾನ್ಸ್ಫಾರ್ಮರ್ಗಳು ಹಾಕಿ ಜನಗಳು ಓಡಾಡೋ ಜಾಗ ಎಲ್ಲಿ? ಮಳೆ ಬರ್ತಕ್ಕಂಥ ಸಂದರ್ಭದ ಜನಗಳು ಯಾವ ತರ ಓಡಾಡ್ಬೇಕು? ಇಲ್ಲಿ ಒಂದು ವೇಳೆ ಮಳೆ ಬರ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಇದಕ್ಕೆ ಕೈ ಏನಾದರೂ ತಾಕಿದ್ರೆ ಒಂದು ಅಲ್ಲಿ ಓಡಾಡ್ತಕ್ಕಂಥ ಜನಗಳ ಪರಿಸ್ಥಿತಿ ಏನು ನೋಡ್ತಾ ಇರ್ಬೋದು ನೀವು. ಕೇಬಲ್ಗಳನ್ನ ಯಾವ ತರ ಹೈ ಟೆನ್ಷನ್ ಕೇಬಲ್ಗಳನ್ನ ಹಾಕಿದ್ದಾರೆ ಅಂತ ಹೇಳಿ. ಸೊ ಹೀಗಾಗಿ ಇಲ್ಲಿಷ್ಟು ಜನಗಳು ಓಡಾಡ್ತಾ ಇದ್ರು ಒಂದು ಇಂಧನ ಇಲಾಖೆ ಅಧಿಕಾರಿಗಳು ಎಚ್ಚರಿಕೊತ್ತಿಲ್ಲ. ಈಗ ಇಲ್ಲಿ ಜನಗಳು ನೋಡಿ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಜನಗಳು ಬಿದ್ದರೆ ಯಾರು ರೆಸ್ಪಾನ್ಸಿಬಿಲಿಟಿ ಅದಕ್ಕೆ? ನೋಡಿ ಪಾಪ ಯಾವ ತರ ಇಲ್ಲಿ ಓಡಾಡ್ತಾರೆ ಅವರು ಜನಗಳು, ಯಾವ ತರ ಓಡಾಡಬೇಕು? ಇಷ್ಟೆಲ್ಲ ಸಮಸ್ಯೆಗಳಿದ್ರು ಸಹ ಒಂದು ಮುಂದೆ ತೋರಿಸ್ತಾ ಹೋಗ್ತೀನಿ. ಇದಷ್ಟೇ ಒಂದು ಏನು ಒಂದು ಲೋಪದೋಷಗಳ ಇನ್ನೂ ಮುಂದೆ ಲೋಪದೋಷಗಳಿದೆ. ಆ ಒಂದು ಟ್ರಾನ್ಸ್ಫಾರ್ಮರ್ ಹತ್ರ ಅಷ್ಟೇ ಲೋಪದೋಷಗಳಿದೆ. ಯಾಕಂದ್ರೆ ಈಗ ಅಲ್ಲಿ ಒಂದು ಸಾಕಷ್ಟು ಬಾರಿ ಒಂದು ಮನವರಿಕೆ ಮಾಡಿದ್ರು ಒಂದು ಅಧಿಕಾರಿಗಳು ಈ ಒಂದು ಟ್ರಾನ್ಸ್ಫಾರ್ಮರ್ನ ತೆರವು ಮಾಡುವಂಥ ಕೆಲಸಗಳು ಮಾಡ್ತಿರೋ ಜೊತೆಗೆ ಒಂದು ಜನಗಳು ಓಡಾಡೋ ಜಾಗದಲ್ಲಿ ಈ ತರ ಟ್ರಾನ್ಸ್ಫಾರ್ಮರ್ ಹಾಕಿದ್ರೆ ಜನಗಳು ಎಲ್ಲಿ ಓಡಾಡಬೇಕು? ಒಂದು ಕಡೆ ರಸ್ತೆಯಲ್ಲಿ ಓಡಾಡಿದ್ರೆ ವಾಹನಗಳ ಕಾಟ, ಒಂದು ಕಡೆ ಇಲ್ಲಿ ಫುಟ್ಪಾತ್ ಮೇಲೆ ಓಡಾಡ್ಬೇಕಂದ್ರೆ ಈ ತರ ಒಂದು ಟ್ರಾನ್ಸ್ಫಾರ್ಮರ್ಗಳು ಕಾಟ. ಸೊ ಈಗ ಜನಗಳು ಯಾವ ತರ ಓಡಾಡಬೇಕು ನೋಡಿ. ಅಲ್ಲಿ ಇನ್ನೊಂದು ದೃಶ್ಯಗಳು ತೋರಿಸ್ತಾ ಹೋಗ್ತೀನಿ. ಯಾವ ತರ ಹೈ ಟೆನ್ಷನ್ ಕೇಬಲ್ ಅಲ್ಲಿ ಕೆಳಗಡೆ ಇದೆ ನೋಡಿ. ಇಲ್ಲಿ ಕೇಬಲ್ ಇದೆಯಲ್ಲ, ಆ ಕೇಬಲ್ ಮೇಲೆ ನೋಡಿ ಒಂದು ಗಮ್ ಟೇಪು ಒಂದು ಅದಕ್ಕೆ ಅಳವಡಿಕೆ ಮಾಡಿಲ್ಲ.
ಇಲ್ಲಿ ಒಂದು ಗಮ್ ಟೇಪ್ ಅಳವಡಿಕೆ ಮಾಡಿದ್ದೇನೆ. ಚಿಕ್ಕ ಮಕ್ಕಳು ವಾಹನಗಳು ಇಲ್ಲಿ ನೋಡ್ತಾರೆ, ಹಿಂದೆ ವಾಹನಗಳು ಬರ್ತಿದ್ರೆ ಒಂದು ವೇಳೆ ಏನಾದರೂ ಕಾಲು ತಾಕಿ ಅಥವಾ ಗಾಡಿ ಏನಾದರೂ ತಾಕಿ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಯಾರು ಹೊಣೆ? ಬೆಸ್ಕಾಂದವ್ರು ಹೊಣೆ ತಗೋತಾರ? ನೋಡ್ತಾರೆ ಈ ಒಂದು ಕೇಬಲ್ಗಳು ಯಾವ ಥರ ಒಂದು ಕೆಳಗಡೆ ನೇತಾಡ್ತಿದ್ದಾವೆ, ಅವುಗಳನ್ನ ತೆರವು ಮಾಡುವಂಥ ಕೆಲಸಗಳನ್ನ ಯಾಕೆ ಮಾಡ್ತಿಲ್ಲ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರ್ತಕ್ಕಂಥ ಎಇಗಳು AWಗಳು ಯಾವುದೇ ರೀತಿ ಕ್ರಮವನ್ನು ಕೈಗೊಂಡಿಲ್ಲ ಇದುವರೆಗೂ. ಜನರು ಸಹ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಆಕ್ರೋಶನ ಹೊರಾಗ್ತಿದೆ. ನಾವು ಈ ಥರದ ಹೇಗೆ ಓಡಾಡೋದು? ನಮಗೆ ಈ ಥರ ವಿದ್ಯುತ್ ಕಂಬಗಳು ಕೆಳಗಡೆ ಇದ್ದಾವೆ, ನಮ್ಗೆ ಓಡಾಡೋಕ್ಕಾಗ್ತಿಲ್ಲ. ಮಳೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕಾಲಿಡಕ್ಕೂ ಭಯ ಆಗ್ತದೆ ಅಂದ್ಬಿಟ್ಟು ಇಲ್ಲಿರ್ತಕ್ಕಂಥ ಸ್ಥಳೀಯರು ಓಡಾಟ ಮಾಡ್ತಕ್ಕಂಥ ಸ್ಥಳೀಯರು ಹೇಳ್ತಾರೆ. ಆದರೆ ಇದುವರೆಗೂ ಇಷ್ಟೆಲ್ಲ ಹೇಳಿದ್ರು ಸ್ಥಳೀಯ ಶಾಸಕರಲ್ಲಿ, ಸ್ಥಳೀಯ ಒಂದು ಎಇಗಳಾಗಲಿ AWಗಳಾಗಲಿ ಇನ್ನೂ ಕ್ರಮ ಕೈಗೊಂಡಿಲ್ಲ. ಆದರೆ ಏನಾದರೂ ಘಟನೆಗಳು ಆಗೋಕ್ಕಿಂತ ಮುಂಚೆ ಒಂದು ಇಲ್ಲಿರ್ತಕ್ಕಂಥ ಒಂದು ಎಇಗಳಾಗಲಿ AWಗೆ ಅಲರ್ಟ್ ಆಗ್ತಾರೆ ಅಥವಾ ಆದಮೇಲೆ ಅಲರ್ಟ್ ಆಗ್ತಾರೆ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ವಿನೋದ್ ಕಮ್ತಾರ್, ಸಂಪೂರ್ಣ ನ್ಯೂಸ್.